ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ನಿರಂತರ ಮೊಬೈಲ್ ಆ್ಯಪ್ ಅಂದ್ರೆ ವಿದ್ಯಾರ್ಥಿಗಳ ದೈನಂದಿನ ಹಾಜರಾತಿಯನ್ನ ಮೊಬೈಲ್ ಮೂಲಕ ಆಗ್ತಕ್ಕಂಥದ್ದು ಹೇಗೆ, ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಮತ್ತೆ ಇದನ್ನ ಯಾವ ರೀತಿ ವಿದ್ಯಾರ್ಥಿಗಳನ್ನ ರಿಜಿಸ್ಟರ್ ಮಾಡಬೇಕು ಮತ್ತು ಪ್ರತಿದಿನ ಅಟೆಂಡೆನ್ಸ್ ಆಗ್ತಕ್ಕಂಥ ವಿಧಾನ ಹೇಗೆ ಎಂಬತಕ್ಕಂಥ ವಿಚಾರವನ್ನ ಈ ವಿಡಿಯೋದ ಮೂಲಕ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ. ಈಗ ಈ ಮೊಬೈಲ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡತಕ್ಕಂಥದ್ದು ಮತ್ತು ಲಾಗಿನ್ ಆಗುವ ಪ್ರಕ್ರಿಯೆಯನ್ನ ನೋಡೋದಕ್ಕಿಂತ ಮೊದಲು ಇದರ ಒಂದಿಷ್ಟು ಹಿನ್ನೆಲೆಯನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಆತ್ಮೀಯರೇ, ತಾವು ಗಮನಿಸ್ತಾ ಇದ್ದೀರಿ, ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದ್ರೆ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಕರ್ನಾಟಕ, ಸಿಇಜಿ ಸೆಂಟರ್ ಫಾರ್ ಇ ಗವರ್ನೆನ್ಸ್. ಪ್ಲಾಟ್ಫಾರ್ಮ್ ಲಭ್ಯತೆ ಆಂಡ್ರಾಯ್ಡ್ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಇದು ಲಭ್ಯವಿದೆ. ಅಲ್ಲಿಂದ ನಾವು ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದು ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತೆ, ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥದ್ದು ಇಂಟೆಲಿಜೆಂಟ್ ಫೇಶಿಯಲ್ ರೆಕಗ್ನೇಷನ್ ಅಟೆಂಡೆನ್ಸ್ ಸಿಸ್ಟಮ್. ತಾಂತ್ರಿಕ ಸಾಮರ್ಥ್ಯ ಮತ್ತು ಫೀಚರ್ಸ್ಗಳು, ಕೋರ್ ಟೆಕ್ನಿಕಲ್ ಫೀಚರ್ಸ್ ನೋಡಿ. ಇದು ಎಐ ಸಮೂಹ ಗುರುತಿಸುವಿಕೆ ಅಂದ್ರೆ ಈ ಆಪ್ ಏಕಕಾಲದಲ್ಲಿ ತರಗತಿಯ ಹಲವು ವಿದ್ಯಾರ್ಥಿಗಳ ಮುಖವನ್ನು ಕೇವಲ 5 ಸೆಕೆಂಡ್ಗಳಲ್ಲಿ ಸ್ಕ್ಯಾನ್ ಮಾಡಿ ಹಾಜರಾತಿ ಗುರುತಿಸುವ ಸಾಮರ್ಥ್ಯ ಹೊಂದಿದೆ. ಉದಾಹರಣೆಗೆ, ಒಂದು ಫ್ರೇಮ್ನಲ್ಲಿ ಅಂದ್ರೆ ಒಂದ್ಸರಿ ಮೊಬೈಲ್ ಅನ್ನ ನಾವು ಹಿಡಿದ್ರೆ ಒಂದು ಫ್ರೇಮ್ನಲ್ಲಿ 50 ವಿದ್ಯಾರ್ಥಿಗಳಿದ್ದರೂ ಎಲ್ಲರನ್ನೂ ಕೂಡ ಒಟ್ಟಿಗೆ ಗುರುತಿಸುತ್ತದೆ. ಇದರ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಲೈವ್ನೆಸ್ ಮತ್ತು ಸ್ಪೂಫ್ ಪತ್ತೆ. ಏನಂಗಂತ ಅಂದ್ರೆ ನೋಡಿ, ಸ್ಪೂಫ್ ಡಿಟೆಕ್ಷನ್ ಅಂತೇಳಿ ಫೋಟೋ ನೋಂದಣಿ ಮತ್ತು ಹಾಜರಾತಿ ಪ್ರಕ್ರಿಯೆಯಲ್ಲಿ ನಕಲಿ ಚಿತ್ರಗಳು, ಮುದ್ರಿತ ಫೋಟೋಗಳು ಅಥವಾ ಮೊಬೈಲ್ನಲ್ಲಿರುವ ಫೋಟೋಗಳನ್ನು ತೋರಿಸಿ ವಂಚಿಸುವುದನ್ನು ತಡೆಯಲು ಸ್ಪೂಫ್ ಡಿಟೆಕ್ಷನ್ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ. ಇದು ಕಣ್ಣಿನ ರೆಪ್ಪೆ ಮಿಟುಕಿಸುವಿಕೆ ಅಥವಾ ಮುಖದ ಸಣ್ಣ ಚಲನೆಯನ್ನು ಆಧರಿಸಿ ಜೀವಂತಿಕೆಯನ್ನು ಪತ್ತೆ ಮಾಡುತ್ತದೆ. ಇದರ ಅರ್ಥ, ನಾವು ನೇರವಾಗಿ ಮಗುವಿನ ಫೋಟೋನೋ ಮತ್ತೊಂದೋ ಚಿತ್ರನೋ ಮತ್ತೊಂದನ್ನು ತೋರಿಸಿ ಅಟೆಂಡೆನ್ಸ್ ಹಾಜರಾತಿನ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಪತ್ತೆ ಹಚ್ಚುತ್ತೆ. ಅಂದ್ರೆ ಮಗುವಿನ ಮುಖದಲ್ಲಿ ಆಗ್ತಕ್ಕಂಥ ಸಣ್ಣ ಸಣ್ಣ ಚಲನೆಯನ್ನೂ ಕೂಡ ಗುರುತಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ಆಪ್ ಹೊಂದಿದೆ. ಮತ್ತೊಂದು ಅಂಶ, ಲೋ ಲೈಟ್ ಆಪ್ಟಿಮೈಸೇಷನ್. ಶಾಲಾ ಕೊಠಡಿಗಳಲ್ಲಿ ಬೆಳಕಿನ ಕೊರತೆ ಇದ್ದಾಗಲೂ ವಿದ್ಯಾರ್ಥಿಗಳ ವಿಶಿಷ್ಟ ಮುಖದ ಲಕ್ಷಣಗಳನ್ನು ಅಂದ್ರೆ ಕಣ್ಣು, ಮೂಗು, ಮುಖದ ಮೂಳೆಗಳ ರಚನೆ ಇತ್ಯಾದಿಗಳನ್ನು ನಿಖರವಾಗಿ ಗ್ರಹಿಸುವಂತೆ ಕ್ಯಾಮರಾ ಅಲ್ಗಾರಿದಮ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ರಿಯಲ್ ಟೈಮ್ ಡೇಟಾ ಸಿಂಕ್ ಆಪ್ ನೇರವಾಗಿ SATS ಡಾಟಾಬೇಸ್ನೊಂದಿಗೆ ಸುರಕ್ಷಿತ API ಮೂಲಕ ಸಂಪರ್ಕ ಹೊಂದಿರುತ್ತದೆ. ಅಟೆಂಡೆನ್ಸ್ ಮಾರ್ಕ್ ಆದ ತಕ್ಷಣ ಡೇಟಾ SATSಗೆ ಸಿಂಕ್ ಆಗುತ್ತದೆ. ನೆಕ್ಸ್ಟ್, ಸೆಕ್ಯೂರಿಟಿ ಮತ್ತು ಡೇಟಾ ಪ್ರೈವಸಿ. ಡೇಟಾ ವರ್ಗಾವಣೆಯ ಸಮಯದಲ್ಲಿ ಸಂಪೂರ್ಣವಾಗಿ ಎನ್ಕ್ರಿಪ್ಟ್ ಆಗಿರುತ್ತದೆ. ಇದರಿಂದ ಯಾವುದೇ ಮೂರನೇ ವ್ಯಕ್ತಿ ಡೇಟಾ ಕದಿಯಲು ಸಾಧ್ಯವಿಲ್ಲ. ಆಪ್ ಸಂಗ್ರಹಿಸುವ ಯಾವುದೇ ಮಾಹಿತಿಯನ್ನು ಯಾವುದೇ ಖಾಸಗಿ ಅಥವಾ ಮೂರನೇ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಲಾಗುವುದಿಲ್ಲ. ಆದ್ಮೇಲೆ ಇದಿಷ್ಟು ಈ ಆಪ್ಗೆ ಸಂಬಂಧಪಟ್ಟಂತ ಒಂದಷ್ಟು ಟೆಕ್ನಿಕಲ್ ಫೀಚರ್ಸ್ ಆಗಿದೆ. ಈಗ ಈ ಆಪ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದನ್ನ ನೋಡೋಣ. ಆದ್ಮೇಲೆ ನಮಗೆ ಈಗ ಆಲ್ರೆಡಿ ಗೊತ್ತಿದೆ, ಯಾವುದೇ ಆಪ್ ಅನ್ನ ನಾವು ಪ್ಲೇ ಸ್ಟೋರ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ತೀವಿ. ಇದು ಕೂಡ ಪ್ಲೇ ಸ್ಟೋರ್ ನಲ್ಲಿ ಲಭ್ಯವಿದೆ. ನಾವು ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ತೀವಿ, ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀವಿ. ಅದಾದ ನಂತರದಲ್ಲಿ ನಿರಂತರ ಅಂತೇಳಿ ಟೈಪ್ ಮಾಡಿ ಸರ್ಚ್ ಅನ್ನ ಕೊಡ್ತೀವಿ. ಸರ್ಚ್ ಅನ್ನ ಕೊಟ್ಟ ತಕ್ಷಣದ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿರಂತರ ಇಲ್ಲಿ ಓಪನ್ ಅಂತ ಬರ್ತಾ ಇದೆ. ನಾನು ಆಲ್ರೆಡಿ ಆಪ್ ಅನ್ನ ಡೌನ್ಲೋಡ್ ಮಾಡಿರೋದ್ರಿಂದ ಓಪನ್ ಅಂತ ಬರ್ತಾ ಇದೆ. ನೀವು ಡೌನ್ಲೋಡ್ ಮಾಡಿಲ್ಲ ಅಂತ ಅಂದ್ರೆ ಇನ್ಸ್ಟಾಲ್ ಅಂತ ಹೇಳಿ ಕೊಡ್ಬೇಕಾಗತ್ತೆ. ಸೊ ಕೊಟ್ಟ ನಂತರದಲ್ಲಿ ಈ ರೀತಿ ಬರುತ್ತೆ. ಸೊ ನಾವೇನ್ ಮಾಡ್ತೀವಿ, ಈಗ ಆಪ್ ಅನ್ನು ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತಾವು ಗಮನಿಸ್ತಾ ಇದ್ದೀರಿ, ಎಂಟರ್ ಯುವರ್ KJD ನಂಬರ್. ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಇತರೆ ಶಿಕ್ಷಕರ
ಒಂದು KJD ನಂಬರ್ ಅನ್ನ ಎಂಟ್ರಿ ಮಾಡಿ OTP ಬೇಸ್ಡ್ ಮೇಲೆ ಲಾಗಿನ್ ಆಗ್ತಕ್ಕಂಥ ಪ್ರಕ್ರಿಯೆಯನ್ನ ಈ ನಿರಂತರ ಆಪ್ ನಲ್ಲಿ ನೀಡಲಾಗಿದೆ. ಇದಕ್ಕೆ ಪೂರ್ವದಲ್ಲಿನೇ ಆಯಾ KJD ನಂಬರ್ ಹೊಂದಿರತಕ್ಕಂಥ ಶಿಕ್ಷಕರು ಯಾವ ಶಾಲೆಯಲ್ಲಿದ್ದಾರೆ ಅವರ ಒಂದು ನಂಬರಿನ ಜೊತೆಗೆ ಆಯಾ ಶಾಲೆಯ ಮಕ್ಕಳ SATS ನಂಬರ್ಗಳು ಇದರ ಜೊತೆ ಫೆಚ್ ಆಗಿರುತ್ತೆ. ಹಾಗಾಗಿ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವೇನ್ ಮಾಡ್ತೀವಿ, ಈ ರೀತಿ ಇಂಟರ್ಫೇಸ್ ಓಪನ್ ಆದ ತಕ್ಷಣದಲ್ಲಿ ಇಲ್ಲಿ ಎಂಟರ್ ಯುವರ್ KJD ನಂಬರ್, ನಾನು KJD ನಂಬರ್ ಅನ್ನ ಎಂಟ್ರಿ ಮಾಡಿ ಗೆಟ್ OTP ಅಂತ ಹೇಳಿ ಕೊಡ್ತೀವಿ. ಈಗ ಆಲ್ರೆಡಿ ಈ ತರದ ಸಾಕಷ್ಟು ಆಪ್ಗಳಲ್ಲಿ ನಾವು ಲಾಗಿನ್ ಆಗಿದ್ದೇವೆ. ಗೆಟ್ OTP ಅಂತ ಕೊಟ್ಟಾಗ ಒಂದು OTP ಬರುತ್ತೆ. OTP ಅನ್ನ ಎಂಟ್ರಿ ಮಾಡಿ ವ್ಯಾಲಿಡೇಟ್ OTP ಅಂತ ಕೊಡ್ತೀವಿ. ಆಗ ನಾವು ಆಟೋಮೆಟಿಕ್ ಆಗಿ ಲಾಗಿನ್ ಆಗ್ತೀವಿ. ಇದರಲ್ಲೂ ಕೂಡ ಅದೇ ರೀತಿ ಮಾಡ್ತೀವಿ. ನೋಡಿ, ಗೆಟ್ OTP ಅಂತ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನಾವು 4 ಅಂಕಿಯ ಒಂದು OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಿ ವ್ಯಾಲಿಡೇಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ನೋಡಿ, OTP ಮೂಲಕ ನಾನು ಆಪ್ಗೆ ಲಾಗಿನ್ ಆಗಿದ್ದೇನೆ. ಮೊದಲಿಗೆ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ನಮ್ಮ ಟೀಚರ್ ಪ್ರೊಫೈಲ್ ಅನ್ನ ಕಾಣ್ತೀವಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತ ಶಿಕ್ಷಕರ ಮಾಹಿತಿ ಪ್ರತಿಯೊಂದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಏನೇನು ಡಿಸ್ಪ್ಲೇ ಆಗುತ್ತೆ? KJD ನಂಬರು, ಇನ್ಸ್ಟಿಟ್ಯೂಷನ್ ಕೋಡ್, ಡೈಸ್ ಕೋಡ್ ಬರುತ್ತೆ, ಶಾಲೆ ಅಥವಾ ಕಾಲೇಜ್ ಹೆಸರು, ಜಿಲ್ಲೆ, ತಾಲೂಕು ಬರುತ್ತೆ. ಇಲ್ಲಿ ನೀವು ಆಪ್ ನಿಂದ ಹೊರಗಡೆ ಹೋಗುವ ಅಂತ ಸಂದರ್ಭದಲ್ಲಿ ಸೈನ್ ಔಟ್ ಆಗೋದಾದ್ರೆ ಸೈನ್ ಔಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇದು ಟೀಚರ್ಸ್ ಪ್ರೊಫೈಲ್ ನಲ್ಲಿ ಕಾಣ್ತಕ್ಕಂಥ ಮುಖ್ಯ ಮಾಹಿತಿಗಳು. ಆದ್ಮೇಲೆ ಇದಿಷ್ಟು ಮಾಹಿತಿ ಆದ್ಮೇಲೆ ಈಗ ಪ್ರಾರಂಭದ ಹಂತದಲ್ಲಿ ನಾವು ಇಲ್ಲಿ ವಿದ್ಯಾರ್ಥಿಗಳ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿ ವಿದ್ಯಾರ್ಥಿಗಳನ್ನ ನಿಮ್ಮ ತರಗತಿಯ ಯಾವ್ಯಾವ ತರಗತಿನ ಅಲಾಟ್ ಮಾಡಲಾಗಿರುತ್ತೋ ಆ ತರಗತಿಯ ವಿದ್ಯಾರ್ಥಿಗಳನ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಪ್ರತಿದಿನದ ರಿಪೋರ್ಟ್ ಅನ್ನು ನೋಡ್ತೀವಿ. ಇಲ್ಲಿ ಗ್ರೀವೆನ್ಸ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನಾರ ಇದ್ರೆ ಅದನ್ನ ಅಲ್ಲಿಗೆ ಹಾಕಿ ಸೊಲ್ಯೂಷನ್ ನ ಕಂಡಿಡ್ತಕ್ಕಂಥದ್ದು. ಮಾರ್ನಿಂಗ್ ಅಟೆಂಡೆನ್ಸ್, ಆಫ್ಟರ್ನೂನ್ ಅಟೆಂಡೆನ್ಸ್. ಎಸ್, ಈಗ ರಿಜಿಸ್ಟರ್ ಸ್ಟೂಡೆಂಟ್ ಅನ್ನೋದನ್ನ ಕ್ಲಿಕ್ ಮಾಡಿದಾಗ ಏನ್ ಬರುತ್ತೆ ಅಂತಕ್ಕಂಥದ್ದು ನೋಡೋಣ. ಯಾವ ರೀತಿ ವಿದ್ಯಾರ್ಥಿನ ರಿಜಿಸ್ಟರ್ ಮಾಡೋದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ರಿಜಿಸ್ಟರ್ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀರಿ. ರಿಜಿಸ್ಟರ್ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತಾವು ಗಮನಿಸ್ತಾ ಇದ್ರೆ ಸೆಲೆಕ್ಟ್ ಕ್ಲಾಸ್, ಸೆಲೆಕ್ಟ್ ಸೆಕ್ಷನ್, ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅಂತ ಹೇಳಿ. ಈಗ ನಾವು ಮೊದಲಿಗೆ ನಾವು ಸೆಲೆಕ್ಟ್ ಕ್ಲಾಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಇಲ್ಲಿ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಗೆಟ್ ಸ್ಟೂಡೆಂಟ್ ಲಿಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವಿದ್ಯಾರ್ಥಿಗಳ ಒಂದು ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರಾರಂಭದಲ್ಲಿ ಸ್ಟೇಟಸ್ ಅಲ್ಲಿ ಏನ್ ಕಾಣುತ್ತೆ, ನಾಟ್ ರಿಜಿಸ್ಟರ್ಡ್ ಅಂತಲೇ ಎಲ್ಲ ವಿದ್ಯಾರ್ಥಿಗಳ ಮುಂಭಾಗದಲ್ಲಿಯೂ ಕೂಡ ನಾಟ್ ರಿಜಿಸ್ಟರ್ಡ್ ಅನ್ನೋದು ಕಂಡು ಬರುತ್ತೆ ಪ್ರಾರಂಭಿಕ ಹಂತದಲ್ಲಿ. ಆ ನಂತರದಲ್ಲಿ ಏನು ನಾಟ್ ರಿಜಿಸ್ಟರ್ಡ್ ಅನ್ನೋದ್ರ ಮೇಲೆ ತಾವು ವಿದ್ಯಾರ್ಥಿಯ ಹೆಸರಿನ ಮುಂದೆ ಕಾಣ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಇಂಡಿವಿಜುವಲ್ ಆಗಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಸೊ ನಾಟ್ ರಿಜಿಸ್ಟರ್ಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಾಟ್ ರಿಜಿಸ್ಟರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಓಪನ್ ಮಾಡಿದಾಗ ವಿದ್ಯಾರ್ಥಿಗಳ ಫೋಟೋವನ್ನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡ್ತಕ್ಕಂಥದ್ದು, ಆ ಮಾಡ್ತಕ್ಕಂಥ ಪೂರ್ವದಲ್ಲಿ ನೀವು ಏನೇನು ಅಂಶಗಳನ್ನ ಗಮನಿಸಬೇಕು ಫೋಟೋ ಕ್ಯಾಪ್ಚರ್ ಮಾಡೋದಕ್ಕಿಂತ ಮೊದಲು ಅಂತಕ್ಕಂಥದ್ದನ್ನ ನೋಡೋಣ. ಫೋಟೋ ತೆಗೆದುಕೊಳ್ಳೋ ಮುನ್ನ ಗಮನಿಸಬೇಕಾದಂತ ಅಂಶಗಳು. ವಿದ್ಯಾರ್ಥಿಯ ಫೋಟೋ ತೆಗೆದುಕೊಳ್ಳೋ ಮುನ್ನ ಈ ಕೆಳಗಿನ ಸಿದ್ಧತೆಗಳನ್ನ ಮಾಡಿಕೊಳ್ಳಿ. ಏನ್ ಮಾಡ್ಕೋಬೇಕು? ಶಾಲಾ ಕೊಠಡಿಯಲ್ಲಿ ಅಥವಾ ಹೊರಗೆ ಉತ್ತಮ ಬೆಳಕಿರುವ ಜಾಗವನ್ನ ಆರಿಸಿಕೊಳ್ಬೇಕು. ಉತ್ತಮ ಬೆಳಕಿರ್ತಕ್ಕಂಥ ಜಾಗವನ್ನ ಆರಿಸಿಕೊಳ್ಬೇಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ಹೆಚ್ಚು ಲೈಟ್ ಬಂದು ರಿಫ್ಲೆಕ್ಟ್ ಆಗೋ ರೀತಿಯಲ್ಲಿ ಇರಬಾರ್ದು. ಯಾಕೆಂದ್ರೆ ವಿದ್ಯಾರ್ಥಿಯ ಫೇಸ್ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿದ್ಯಾರ್ಥಿಯ ಮುಖದ ಮೇಲೆ ಯಾವುದೇ ನೆರಳು ಬೀಳದಂತೆ ನೋಡಿಕೊಳ್ಳಿ. ನೆಕ್ಸ್ಟ್, ವಿದ್ಯಾರ್ಥಿಯು ಕ್ಯಾಮರಾವನ್ನು ನೇರವಾಗಿ ನೋಡುವಂತೆ ಮತ್ತು ಮುಖದ ಮೇಲೆ ಯಾವುದೇ ಕನ್ನಡಕ ಅಗತ್ಯತೆಯನ್ನು ಹೊರತುಪಡಿಸಿ ಕನ್ನಡಕ, ಕ್ಯಾಪ್ ಅಥವಾ ಸ್ಕಾರ್ಪ್ ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳಿ. ವಿದ್ಯಾರ್ಥಿಗಳು ಬಂದಿರ್ತಾರೆ, ಟೋಪಿ ಹಾಕಿ ಬಂದಿರ್ತಾರೆ, ಕ್ಯಾಪ್ ಹಾಕಿ ಬಂದಿರ್ತಾರೆ, ಸ್ಟೈಲಿ ಕನ್ನಡಕ ಹಾಕಿ ಬಂದಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಫೋಟೋವನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾಡಿದ್ರು ಕೂಡ ನೆಕ್ಸ್ಟ್ ನಾವು ಅಟೆಂಡೆನ್ಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದು ಸಮಸ್ಯೆ ಆಗುತ್ತೆ. ಅದು ಯಾವುದೂ ಕೂಡ ಇಲ್ಲದ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ನಾವು ಸಿದ್ಧ ಮಾಡಿಟ್ಕೊಳ್ಬೇಕು. ನೋಡಿ, ಆಪ್ ನಲ್ಲಿ ಕ್ಯಾಮರಾ ಆನ್ ಆದಾಗ ಸ್ಕ್ರೀನ್ ಮೇಲೆ ಒಂದು ವರ್ತುಲ ಕಾಣಿಸಿಕೊಳ್ಳುತ್ತದೆ, ಒಂದು ಓವಲ್ ಫ್ರೇಮ್ ಕಾಣಿಸಿಕೊಳ್ಳುತ್ತೆ. ತಾವು ನೋಡ್ತಾ ಇದ್ದೀರಾ, ಈ ರೀತಿ ಒಂದು ಓವಲ್ ಶೇಪ್ ಕಾಣಿಸಿಕೊಳ್ಳುತ್ತೆ.
ಅಂದ್ರೆ ಈ ಶೇಪ್ ಒಳಗಡೆ ಮಗುವಿನ ಮುಖ ಬರುವ ರೀತಿಯಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ವಿದ್ಯಾರ್ಥಿಯು ನೇರವಾಗಿ ಕ್ಯಾಮರಾ ನೋಡಬೇಕು. ಮುಖದ ಲಕ್ಷಣಗಳನ್ನು ಸರಿಯಾಗಿ ಗ್ರಹಿಸಲು ಆಪ್ ಕೆಲವೊಮ್ಮೆ ಕಣ್ಣು ಮಿಟುಕಿಸಲು ಅಥವಾ ಸಣ್ಣದಾಗಿ ನಗಲು ಕೂಡ ಸೂಚಿಸಬಹುದು. ಫ್ರೇಮ್ ಹಸಿರು ಬಣ್ಣಕ್ಕೆ ತಿರುಗಿದಾಗ ಫೋಟೋವನ್ನು ಕ್ಲಿಕ್ ಮಾಡಿ ಅದು ಫೋಟೋ ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ. ನೋಡಿ, ಫೋಟೋ ತೆಗೆದ ನಂತರ ಆಪ್ ಆ ಚಿತ್ರದ ಗುಣಮಟ್ಟವನ್ನು ಸ್ವಯಂಚಾಲಿತವಾಗಿ ಪರಿಶೀಲಿಸುತ್ತದೆ. ಫೋಟೋ ಸ್ಪಷ್ಟವಾಗಿದ್ದರೆ ಅದನ್ನು ತೋರಿಸುತ್ತದೆ. ಫೋಟೋ ಮಸುಕಾಗಿದ್ದರೆ ಅಥವಾ ಸರಿಯಾಗಿ ಬರದಿದ್ದರೆ ರೀಟೇಕ್ ಆಯ್ಕೆಯನ್ನು ಬಳಸಿ ಮತ್ತೊಮ್ಮೆ ಫೋಟೋವನ್ನ ತೆಗೆಯಬೇಕಾಗತ್ತೆ. ತಾವು ಗಮನಿಸ್ತಾ ಇದ್ರಿ, ಫೋಟೋವನ್ನು ತೆಗೆತಕ್ಕಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಕೆಳಗಡೆ 3 ಆಪ್ಷನ್ಸ್ಗಳು ಬರ್ತವೆ. ಅಂದ್ರೆ ಒಬ್ಬ ವಿದ್ಯಾರ್ಥಿಯ 3 ಫೋಟೋವನ್ನ ತೆಗಿಬೇಕಾಗತ್ತೆ. ಮೊದಲಿಗೆ ನಾವು ಇದನ್ನ ಕ್ಲಿಕ್ ಮಾಡ್ತೀವಿ. ಈ ಒಂದು ಓವಲ್ ಶೇಪ್ ಒಳಗಡೆ ಮಗುವಿನ ಮುಖ ಬರೋ ರೀತಿಯಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ಫೋಟೋವನ್ನ ತೆಗಿತೀವಿ. ನಂತರದಲ್ಲಿ ಎರಡನೆಯ ಒಂದು ಪ್ಲಸ್ ಮಾರ್ಕ್ ಏನಿದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಂತ ಒಂದು ಸಂದರ್ಭದಲ್ಲಿ ನೋಡಿ, ಮೊದಲು ತೆಗೆದಂತ ಫೇಸ್ ನಮ್ಮ ಫೋಟೋ ಇಲ್ಲಿ ಸೇವ್ ಆಗಿರುತ್ತೆ. ಮಗುವಿನ ಒಂದು ಸೈಡ್ ಅನ್ನ ಮತ್ತೊಂದು ಸೈಡ್ ಅನ್ನ ನಾವು ಎರಡನೇ ಕ್ಲಿಕ್ ಮಾಡಿದಾಗ ಈ ರೀತಿಯ ಮಗುವಿನ ಒಂದು ಬದಿಯನ್ನ ನಾವು ಕ್ಲಿಕ್ ಮಾಡಬೇಕು. ಅದಾದ ನಂತರದಲ್ಲಿ ಮತ್ತೊಂದು ಪ್ಲಸ್ ಬಟನ್ ಅನ್ನ ನಾವು ಕ್ಲಿಕ್ ಮಾಡಬೇಕು ಈ ರೀತಿ. ಸೊ ಕ್ಯಾಪ್ಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀವಿ. ಫೈನಲಿ ತಾವು ಗಮನಿಸ್ತಾ ಇದ್ದೀರಿ, ಸ್ಟೂಡೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ 3 ಫೋಟೋಗಳನ್ನ ಡೈರೆಕ್ಟ್ ಒಂದು ಫೋಟೋ ಲೆಫ್ಟ್ ರೈಟ್ ಆ ಫೋಟೋಗಳನ್ನು ತೆಗೆದ ನಂತರದಲ್ಲಿ ಸ್ಟೂಡೆಂಟ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಈ ರೀತಿ ಗ್ರೀನ್ ಮಾರ್ಕ್ ಬರುತ್ತೆ. ಇಲ್ಲಿ ಓಕೆ ಅಂತ ಬಟನ್ ಏನಿದೆ ಆ ಓಕೆ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿಗೆ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಕೂಡ ಪ್ರಾರಂಭದಲ್ಲಿ ಈ ರೀತಿ ರಿಜಿಸ್ಟರ್ ಮಾಡ್ತೇವೆ. ರಿಜಿಸ್ಟರ್ ಮಾಡಿದ ನಂತರದಲ್ಲಿ ಈಗ ನಾವು ಅಟೆಂಡೆನ್ಸ್ ಅನ್ನ ಹಾಕ್ಲಿಕ್ಕೆ ಶುರು ಮಾಡಬೇಕು. ಪ್ರತಿದಿನ ನಾವು 2 ಅವಧಿಯಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಮತ್ತು ಆಫ್ಟರ್ನೂನ್ ಅಟೆಂಡೆನ್ಸ್ 2 ಅವಧಿಯಲ್ಲಿ ಅಟೆಂಡೆನ್ಸ್ ಅನ್ನ ಹಾಕ್ಬೇಕಾಗತ್ತೆ. ನೀವು ಮಾರ್ನಿಂಗ್ ಅಟೆಂಡೆನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಸೆಲೆಕ್ಟ್ ಕ್ಲಾಸ್ ಅನ್ನೋದ್ರ ಮೇಲೆ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಮಾರ್ಕ್ ಅಟೆಂಡೆನ್ಸ್ ಅಂತೇಳಿ ಈ ಮಾರ್ಕ್ ಅಟೆಂಡೆನ್ಸ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಮಾರ್ಕ್ ಅಟೆಂಡೆನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮಾರ್ಕ್ ಅಟೆಂಡೆನ್ಸ್ ಅಂತ ಹೇಳಿ ಈ ತರ ಕ್ಲಿಕ್ ಮಾಡಿದ ತಕ್ಷಣ ಆ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಓಪನ್ ಆಗಿ ನಿಮ್ಮ ವಿದ್ಯಾರ್ಥಿಗಳ ಫೋಟೋವನ್ನ ಕ್ಯಾಪ್ಚರ್ ಮಾಡುತ್ತೆ. ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೋಡಿ, ನಾವು ತರಗತಿ ತುಂಬಾ ಒಂಥರ ಗುಡ್ಡೆ ಹಾಕೊಂಡಾಗೆ ಗುಂಪಲ್ಲಿ ಇದ್ರೆ ಫೋಟೋವನ್ನ ಎಲ್ಲಾ ವಿದ್ಯಾರ್ಥಿಗಳ ಫೋಟೋವನ್ನ ಏಕಕಾಲದಲ್ಲಿ ಕ್ಯಾಪ್ಚರ್ ಮಾಡೋದಿಲ್ಲ. ಸಾಧ್ಯವಾದಷ್ಟು ಕೂಡ ಮಕ್ಕಳು ಒಬ್ಬರಿಂದ ಒಬ್ಬರಿಗೆ ಅಂತರದಲ್ಲಿ ಕುಂತ್ಕೊಂಡ್ರೆ ಅಂದ್ರೆ ಫೇಸ್ ಕಾಣಂಗಿರ್ಬೇಕು. ಒಬ್ರು ಮರೇಲಿ ಒಬ್ರು ಅಕ್ಕಪಕ್ಕ ಈ ರೀತಿ ಕುಂತ್ಕೊಂಡಾಗ ಕ್ಯಾಪ್ಚರ್ ಮಾಡ್ಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕ್ಯಾಪ್ಚರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಕ್ಯಾಮ್ರಾಕ್ಕೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳು ಬಂದುದ್ರು ಕೂಡ ಆಬ್ಸೆಂಟ್ ಅಂತೇಳಿ ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರೀತಿಯ ನಾವು ವಿದ್ಯಾರ್ಥಿಗಳ ಕ್ಯಾಮ್ರಾವನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಅನ್ನು ತೋರಿಸ್ತಾ ಹೋಗುತ್ತೆ. ನಾವು ಗಮನಿಸಬಹುದು ಮೇಲ್ಭಾಗದಲ್ಲಿ ನಮ್ಮ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟದು, ಪ್ರೆಸೆಂಟ್ ಎಷ್ಟಿದಾವೆ, ಆಬ್ಸೆಂಟ್ ಎಷ್ಟಿದಾವೆ ಎಲ್ಲದನ್ನು ಕೂಡ ಮಾಹಿತಿಯನ್ನ ತೋರಿಸ್ತಾ ಹೋಗುತ್ತೆ. ನೋಡಿ, ಒಂದ್ ವೇಳೆ ನಾವು ಅಟೆಂಡೆನ್ಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ವಿದ್ಯಾರ್ಥಿಗಳು ಕುಂತ್ಕೊಂಡು ಒಬ್ರು ಪಕ್ಕ ಒಬ್ರು ಕುಂತ್ಕೊಂಡು ಮಾತಾಡ್ತಾ ಇದ್ರು ಕೂಡ ಬರೋದಿಲ್ಲ. ಈ ರೀತಿ ಫೇಸ್ ಅನ್ನ ಬೇರೆ ಡೈರೆಕ್ಷನ್ ನಲ್ಲಿ ಇದ್ರೂ ಕೂಡ ಬರೋದಿಲ್ಲ. ಕ್ಯಾಮ್ರಾವನ್ನ ವಿದ್ಯಾರ್ಥಿಗಳು ನೋಡ್ತಾ ಇರಬೇಕು. ನೋಡಿ, ಈ ರೀತಿ ಇದ್ದಾಗಲೂ ಕೂಡ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅಥವಾ ಈ ರೀತಿ ಹಿಂಭಾಗದಿಂದ ಕೂಡ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗಲೂ ಕೂಡ ಪ್ರಾಪರ್ ಆಗಿ ಈ ರೀತಿ ಕುಂತ್ಕೊಂಡು ಫೇಸ್ ಅನ್ನ ಕ್ಯಾಮ್ರಾದ ಕಡೆಗೆ ಮುಖ ಮಾಡಿದಂತ ಒಂದು ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಫೋಟೋವನ್ನ ಅಟೆಂಡೆನ್ಸ್ ಅನ್ನ ಏಕಕಾಲದಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದಾದ ನಂತರದಲ್ಲಿ ನಾವು ರಿಪೋರ್ಟ್ ಅನ್ನು ಕೂಡ ನೋಡಬಹುದಾಗುತ್ತೆ. ನೋಡಿ, ತಾವು ಗಮನಿಸಿದ್ರೆ ರಿಪೋರ್ಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಪೂರ್ತಿ ನಮ್ದು ಟೋಟಲ್ ಸ್ಟೂಡೆಂಟ್ ಎಷ್ಟು ನೋಡಿ, ಟೋಟಲ್ ಸ್ಟೂಡೆಂಟ್, ಟೋಟಲ್ ರಿಜಿಸ್ಟ್ರೇಷನ್, ಮಾರ್ನಿಂಗ್ ಪ್ರೆಸೆಂಟ್, ಮಾರ್ನಿಂಗ್ ಆಬ್ಸೆಂಟ್, ಆಫ್ಟರ್ನೂನ್ ಪ್ರೆಸೆಂಟ್, ಆಫ್ಟರ್ನೂನ್ ಆಬ್ಸೆಂಟ್ ಮತ್ತು ಪರ್ಸೆಂಟೇಜ್ ಎಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಬಂದಿದ್ದಾರೆ ಅಂತೇಳಿ ಪ್ರತಿಯೊಂದನ್ನು ಕೂಡ ಕ್ಲಿಕ್ ಮಾಡಿದಾಗ ಮತ್ತೊಂದು ಇಂಟರ್ಫೇಸ್ ಈ ತರ ಓಪನ್ ಆಗ್ತಾ ಹೋಗುತ್ತೆ. ನೋಡಿ, ನಾವು ಇಲ್ಲಿ ಗಮನಿಸಬಹುದು ರಿಪೋರ್ಟ್ ಅಲ್ಲಿ ಇಲ್ಲಿ ನಾವು ತರಗತಿಯನ್ನ ಸೆಲೆಕ್ಟ್ ಮಾಡ್ತೀವಿ. ಈ ಡ್ರಾಪ್ ಡೌನ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ತರಗತಿ ಮತ್ತು ಸೆಕ್ಷನ್ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಬರುತ್ತೆ, ಸ್ಯಾಟ್ಸ್ ಐಡಿ, ಕ್ಲಾಸ್, ಸೆಕ್ಷನ್ ಎಲ್ಲ ಕೂಡ ಮಾಹಿತಿನೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ರಿಪೋರ್ಟ್ ನಲ್ಲಿ. ಈ ರೀತಿ ಮಗುವಿನ ಸಂಪೂರ್ಣ ಮಾಹಿತಿನೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅಟೆಂಡೆನ್ಸ್ ಯಾವ ತರಗತಿ, ಸ್ಯಾಟ್ಸ್ ನಂಬರು, ಅಟೆಂಡೆನ್ಸ್ ಎಲ್ಲದೂ ಕೂಡ. ಆತ್ಮೀಯರೇ,
ನಿರಂತರ ಮೊಬೈಲ್ ಆಪ್ಗೆ ಲಾಗಿನ್ ಆಗ್ತಕ್ಕಂಥ ಪ್ರಕ್ರಿಯೆ ಹೇಗೆ ಮತ್ತು ವಿದ್ಯಾರ್ಥಿಗಳನ್ನ ಯಾವ ರೀತಿ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಮತ್ತು ಆಪ್ನ ಟೆಕ್ನಿಕಲ್ ಫೀಚರ್ಸ್ ಏನು ಎಂಬತಕ್ಕಂಥ ಮಾಹಿತಿಯನ್ನ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದರ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅದರ ಜೊತೆಗೆ ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.